ಸಾಂಕ್ರಾಮಿಕ ರೋಗ ಎಂದರೇನು? ಸಾಂಕ್ರಾಮಿಕ ಕಾಯಿಲೆ ಎಂದರೇನು? We call the spread of communicable disease. Spread one-to-one disease. Communicable or infectious disease or those disease what we have called communicable disease, those disease which spread from an infected person, already infected, already disease, suffering from disease, that person to a healthy person. One person already suffering from this kind of communicable disease and spread to a healthy person. How? By the entry of microorganisms. ನಮ್ಮ ಶರೀರದಲ್ಲಿ ಇರ್ತಕ್ಕಂತಹ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ರೋಗಾಣುಗಳು. ಈಗ ಆಲ್ರೆಡಿ ಈಸ್ ಇನ್ಫೆಕ್ಟೆಡ್, ಈಗಾಗಲೇ ಆತ ರೋಗಿ, ಕಾಯಿಲೆ ಇರುವಂತಹ ಮನುಷ್ಯ, ಆತ ಆಲ್ರೆಡಿ ಆತನ ಶರೀರ ಇನ್ಫೆಕ್ಟ್ ಆಗಿದೆ. ಯಾವುದರಿಂದ? ಈ ತರದ ಸೋಂಕುಗಳಿಂದ, ಸಾಂಕ್ರಾಮಿಕ ಕಾಯಿಲೆಗಳಿಂದ, ಸಾಂಕ್ರಾಮಿಕ ರೋಗದಿಂದ ಈಗಾಗಲೇ ಇನ್ಫೆಕ್ಟ್ ಆಗಿದೆ. ಆ ಇನ್ಫೆಕ್ಟ್ ಆಗಿರ್ತಕ್ಕಂಥದ್ದು ಆಕ್ಚುಲಿ ಅದರ ಹಿನ್ನೆಲೆ ಹೇಗಿದೆ ಅನ್ನೋದನ್ನು ನೋಡಿದಾಗ ಬಹುಶಃ ಒಬ್ಬ ವ್ಯಕ್ತಿ, ಆರೋಗ್ಯವಂತ ವ್ಯಕ್ತಿ, ಆತನ ಶಾರೀರಿಕವಾಗಿರ್ತಕ್ಕಂತಹ ವಿದ್ಯಮಾನಗಳು ಇವುಗಳನ್ನು ನಾವು ಗಮನಿಸಿದಾಗ ಅಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿದ್ಯಮಾನ, ಯಾವುದೋ ಒಬ್ಬ ವ್ಯಕ್ತಿಗೆ, ಅವನು ಆರೋಗ್ಯವಂತ ವ್ಯಕ್ತಿನೇ, ಆರೋಗ್ಯವಂತ ವ್ಯಕ್ತಿ ಬೇರೆ ಬೇರೆ ಕಾರಣಗಳಿಗಾಗಿ ಇನ್ಫೆಕ್ಟ್ ಆಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ನಾವು ಗಮನಿಸ್ತೇವೆ. ಇನ್ಫೆಕ್ಟ್ ಆಗಬಾರ್ದು ಅಂತಕ್ಕಂಥ ಯಾವುದೇ ನಿಯಮಗಳು ಕಂಡು ಬರುವುದಿಲ್ಲ. ಹಾಗಾಗಿ ಇಂತಹ ಬಹುತೇಕ ಸಂದರ್ಭಗಳಲ್ಲಿ ಯಾವುದೇ ಒಂದು ವಿದ್ಯಮಾನಗಳು ಆತನಲ್ಲಿರ್ತಕ್ಕಂತಹ ಮೈಕ್ರೋ ಆರ್ಗ್ಯಾನ್ಸ್ಗಳು, ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ರೋಗಾಣುಗಳು ಆ ವ್ಯಕ್ತಿಯಲ್ಲಿ ಉಲ್ಬಣಗೊಂಡಿರುತ್ತವೆ. ಆ ಉಲ್ಬಣಗೊಂಡಿರ್ತಕ್ಕಂತಹ ವ್ಯಕ್ತಿಯಲ್ಲಿ ಇರುವಂತಹ ಈ ರೋಗಾಣುಗಳು ಅಥವಾ ವೈರಸ್ಗಳು ಯಾವುದಾದರೂ ಮೂಲಕ ಶರೀರದಿಂದ ಹೊರಬರುತ್ತವೆ. ಅದು ಕೊರೋನಾಗೆ ವೈರಸ್ ಅಂತಕ್ಕಂಥದ್ದು ನಾವು ಸೀನೋದ್ರಿಂದ ಅಥವಾ ಕೆಮ್ಮುವುದರಿಂದ ಅಥವಾ ಒಂದು ವಸ್ತುವನ್ನು ಮುಟ್ಟುವುದರಿಂದ, ನಮ್ಮ ಬೆವರಿನಿಂದ ಅಥವಾ ನಮ್ಮ ಮಲಮೂತ್ರ ವಿಸರ್ಜನೆಗಳಿಂದಲೂ ಕೂಡ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಹೋಗ್ತವೆ. ಆದರೆ ಪ್ರಸಕ್ತವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂತಹ ಒಂದು ವಿದ್ಯಮಾನ ಸಹಜವಾಗಿ ಕಂಡು ಬರ್ತಕ್ಕಂಥದ್ದು ಮೈಕ್ರೋ ಆರ್ಗ್ಯಾನ್ಸ್ಗಳು ವೈರಸ್ಗಳ ರೂಪದಲ್ಲಿ, ಬ್ಯಾಕ್ಟೀರಿಯಾಗಳ ರೂಪದಲ್ಲಿ ಅಥವಾ ಫಂಗಸ್ ಅಂತ ಕರಿತೀವಿ, ಕ್ಯೂವಿನ ರೂಪದಲ್ಲಿ ಅಥವಾ ಜೊಲ್ಲು ರಸ ಆ ರೂಪದಲ್ಲಿ, ಅಥವಾ ರಕ್ತ, ಒಬ್ಬರಿಂದ ಒಬ್ಬರಿಗೆ ರಕ್ತದ ಟ್ರಾನ್ಸ್ಮಿಷನ್ ಆಗೋದ್ರಿಂದ ಇದನ್ನು ನಾವು ಪ್ಯಾಥೋಜೆನಸ್ ಅಂತ ಕರಿತೀವಿ. ರೋಗವನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ಸಾಗಿಸುವಂತಹ ಏಜೆನ್ಸಿಗಳ ರೂಪದಲ್ಲಿ ಕಂಡು ಬರುತ್ತವೆ. ಈ ಏಜೆನ್ಸಿಗಳು ಬಹಳ ಸರಳವಾಗಿ ಒಬ್ಬರಿಂದ ಒಬ್ಬರಿಗೆ ಪ್ರವೇಶವನ್ನು ಪಡ್ಕೊಳ್ತಕ್ಕಂಥದ್ದು ಕಾಣಬಹುದು. ಉದಾಹರಣೆಗೆ ವೈರಲ್ ಫೀವರ್,
ಅದು ಒಂದು ಸಾಂಕ್ರಾಮಿಕ ಕಾಯಿಲೆ, ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತೇವೆ. ಹೇಗೆ ಒಂದು ಮನೆಯಲ್ಲಿ ಒಬ್ಬರಿಗೆ ವೈರಲ್ ಫೀವರ್ ಅಂತಕ್ಕಂಥದ್ದು ಬಂದ್ರೆ ಅದು ಅನೇಕ ಜನರನ್ನ ಬಾಧಿಸುತ್ತದೆ. ಅದನ್ನು ನಾವು ಇದೇ ಪ್ರಮಾಣದಲ್ಲಿ ಇರುತ್ತೆ ಅಥವಾ ಇರಬೇಕು ಅಂತಕ್ಕಂಥ ಹೇಳಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿಯನ್ನು ಗಮನಿಸಬಹುದು. ಒಬ್ಬ ವ್ಯಕ್ತಿ ಮನೆಯಲ್ಲಿದ್ದಾಗ ಚರ್ಚೆ ಮಾಡಿದ ಹಾಗೆ ಒಂದು ಟವಲ್ ಅನ್ನು ಬಳಸುವಂಥದ್ದು, ಬೆಡ್ಶೀಟ್ಗಳನ್ನ ಬಳಸುವಂಥದ್ದು, ಅಥವಾ ಒಂದೇ ಶೌಚಾಲಯವನ್ನು ಬಳಸುವಂಥದ್ದು, ಸೋಪ್ ಅನ್ನು ಬಳಸುವಂಥದ್ದು, ಇದರಿಂದಾಗಿ ಇವು ಕಾಮನ್ ವೇ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡಲಿಕ್ಕೆ ಇರುವಂತಹ ಕೆಲವು ಏಜೆನ್ಸೀಸ್ಗಳ ರೀತಿಯಲ್ಲಿ ಕಂಡು ಬರ್ತದೆ. ಬಹಳ ಮುಖ್ಯವಾಗಿ ಡೈರೆಕ್ಟ್ ಕಾಂಟ್ಯಾಕ್ಟ್. ಇವತ್ತೇನು ನಾವು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ, ಕಾಯಿಲೆಗೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಪ್ರಿಕಾಷನರಿ ಅಂತರವನ್ನು ಕಾಯ್ದುಕೊಳ್ಳಿ. ಯಾಕೆ ಅಂತಂದ್ರೆ ಯಾವುದೇ ಒಬ್ಬ ಇನ್ಫೆಕ್ಟೆಡ್ ಪರ್ಸನ್ ಕಾಂಟ್ಯಾಕ್ಟ್ ವಿತ್ ಡೈರೆಕ್ಟ್ಲಿ ವಿತ್ ಹೆಲ್ತಿ ಪರ್ಸನ್, ಡೆಫಿನೆಟ್ಲಿ he will also affected by the disease. ಕಾಂಟ್ಯಾಕ್ಟ್ ಹತ್ರಕ್ಕೆ ಬಂದಾಗ ಕೆಲವೊಮ್ಮೆ ಕಣ್ಣಿನ ಬೇನೆ, ಟವಲ್ನಲ್ಲಿ ನೀವು ಮುಖ ಒರೆಸ್ತಾ ಇದ್ರಿ ಅಂತಂದ್ರೆ ಆ ಕಣ್ಣಿನ ರಸ ಅಥವಾ ಅದರಲ್ಲಿರ್ತಕ್ಕಂಥ ಲಿಕ್ವಿಡ್ ಟವಲ್ಗೆ ಆಗಿ ಟವಲ್ನಲ್ಲಿ ನೀವು ಒರೆಸಿದ್ರೆ ಅಷ್ಟೇ. ಏಕೆ ನೀವು ಬಹುಶಃ ಮಡ್ರಾಸಾಯಿ ಅಂತ ಕೇಳಿದಿರಿ, ಅದೇನು ಟಚ್ ಆಗ್ಬೇಕಾಗಿಲ್ಲ, ಬರೀ ಮಡ್ರಾಸಾಯಿ ಆಗಿರ್ತಕ್ಕಂಥ ಕಣ್ಣನ್ನು ನೋಡಿದ್ರೆ ಸಾಕು, ನೀವು ದೃಷ್ಟಿ ಇಟ್ಟು ನಿಮ್ಗೆ ಮಡ್ರಾಸಾಯಿ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಕಾಂಟ್ಯಾಕ್ಟ್ ತುಂಬಾ ಹತ್ತಿರದಲ್ಲಿ ಇರ್ತಕ್ಕಂತಹ, ಯಾಕೆಂದ್ರೆ ಆಗಿದ್ರೆ ನಮ್ಮ ಕಣ್ಣಿಂದ ಅವನ ಕಣ್ಣಿಗೆ ಏನಾದ್ರು ಹೋಯ್ತಾ, ನಾವು ಕಾಣಿಸ್ತಾ ಇಲ್ಲ, ಹೋಗಿದೆ ಕಾಣಿಸ್ತಾ ಇಲ್ಲ, ನಮ್ಮ ಮತ್ತು ಅವನ ನಡುವೆ ಕಾಣಿಸ್ತಾ ಇಲ್ಲ. ನಾವು ರೆಪ್ಪೆ ಬಡಿಯುವಂತ ಸಂದರ್ಭದಲ್ಲಿ ಸಾವಿರಾರು ವೈರಸ್ಗಳು ಸಣ್ಣ ಅತಿ ಸೂಕ್ಷ್ಮವಾದ ಪ್ರದೇಶದ ಸಂದರ್ಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಅವು ಒಬ್ಬರಿಂದ ಒಬ್ಬರಿಗೆ ರವಾನೆ ಆಗ್ತವೆ, ನಿರ್ದಿಷ್ಟ ದೂರದವರೆಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಒಂದು ಸಂಶೋಧನೆ ಆಗಿದೆ ಅಮೆರಿಕದಲ್ಲಿ. ಅವರು ಹೇಳುವ ಪ್ರಕಾರ ಇಂಡೋರ್ ಆಕ್ಟಿವಿಟೀಸ್, ಮದುವೆ ಚೌಟ್ರಿಗಳು, ಸಿನಿಮಾ ಥಿಯೇಟರ್ಗಳು, ಇಂಡೋರ್ ಸ್ಟೇಡಿಯಂಗಳು ಅಥವಾ ಕ್ಲಾಸ್ ರೂಮ್ಸ್ಗಳು, ಬಸ್ಗಳು, ಟ್ರೈನು, ಇದರಲ್ಲಿ ಒಬ್ಬ ವ್ಯಕ್ತಿ, ಯಾಕೆ ನಾವು ಗ್ಯಾದರ್ ಆಗ್ಬಾರ್ದು ಅಂತ ಕರಿತಾ ಇದೀವಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಮಾತನಾಡುವಾಗ ಕೆಲವರಂತೂ ಮಾತನಾಡುವಾಗ ಉಗುಳು ಬಾಯಿಂದ ಹೊರಗಡೆ ಬರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಮಾತನಾಡುವಾಗ ಉಗುಳು ಬರ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತದೆ. ಅದರಲ್ಲಿ ಕೂಡ ಒಂದು ಸೈಡಲ್ಲಿ ಬಲ್ಪ್ ಲೈಟ್ ಇದ್ರೆ, ಒಂದ್ ಸೈಡಲ್ಲಿ ನಾವು ಮಾತನಾಡ್ತಾ ಇದ್ರೆ ಅದರ ಬೆಳಕಿಗೆ ಅವು ಹೊರಗಡೆ ಬರ್ತಾ ಇರ್ತಕ್ಕಂಥ ಸಣ್ಣ ಸಣ್ಣ ಪ್ರಮಾಣದ ಉಗುಳು ಮಾತನಾಡೋಕೆ ಬರ್ತಾ ಇರೋದನ್ನ ನೀವು ಗಮನಿಸ್ತೀರಿ. ಅದೊಂದು ರೀತಿಯಾದ್ರೆ ಕಾಣಿಸುವಂಥದ್ದು, ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಸಹಸ್ರಾರು ಉಗುಳು ಹನಿಗಳು ಹೊರಗಡೆ ಬರ್ತವೆ ಅವ್ರ ಸಂಶೋಧನೆ ಪ್ರಕಾರ. ಅದು ಅಷ್ಟು ದೂರ ಹೇಗೆ ಹೋಗುತ್ತೆ, 5 ಅಡಿ 6 ಅಡಿ ದೂರಕ್ಕೆ. ಗಾಳಿಗೆ ಬಂದಾಗ ಹಗುರವಾಗ್ತದೆ, ಗಾಳಿಯಲ್ಲಿ ತೇಲಾಡ್ತಾ ಇರ್ತದೆ, ಮತ್ತು ಅದು ಹೊಗೆಯ ರೂಪದಲ್ಲಿ ಇರುತ್ತದೆ. ಆ ತುಂಬಾ ಸೂಕ್ಷ್ಮವಾಗಿರ್ತಕ್ಕಂತಹ ಹನಿಗಳು, ಉಗುಳಿನ ಹನಿಗಳು, ಸೀಂದಾಗ ಮೂಗಿಂದ ಬರ್ತಕ್ಕಂತಹ ಹನಿಗಳು, ಬಾಯಿಂದ ಬರ್ತಕ್ಕಂಥ ಹನಿಗಳು ಬಹಳ ಹಗುರವಾಗಿದ್ದಾಗ ಅದು ಗಾಳಿಯ ರೂಪವನ್ನು ಪಡ್ಕೊಳ್ಳುತ್ತೆ, ತೇಲಾಡ್ತಾ ಇರ್ತದೆ. ಸುಮಾರು 2-3 ಗಂಟೆಗಳ ಕಾಲ ಅದು ತೇಲಾಡ್ತಾ ಇರುತ್ತೆ ಗಾಳಿಯಲ್ಲಿ, ಅದು ಕೆಳಕ್ಕೆ ಬೀಳೋದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ವೈರಸ್ಗಳು ಅಥವಾ ಫಂಗಸ್ಗಳು ಅಥವಾ ಪ್ರೋಟೋಸ್ಗಳು, ಬ್ಯಾಕ್ಟೀರಿಯಾಗಳು ಬಹಳ ಸುಲಭವಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಅಟ್ಯಾಕ್ ಮಾಡ್ತವೆ, ಆಕ್ರಮಿಸ್ತಾ ಹೋಗ್ತಾ ಇರ್ತವೆ. ಹಾಗಾಗಿ ಈ ಡೈರೆಕ್ಟ್ ಕಾಂಟ್ಯಾಕ್ಟ್ ಆ ಒಬ್ಬ ವ್ಯಕ್ತಿ ಆ ಒಂದು ವ್ಯವಸ್ಥೆ ಒಳಗಡೆ ಬರದೇ ಇದ್ರೆ ಅಲ್ಲಿರ್ತಕ್ಕಂಥ ನೂರಾರು ಜನರಿಗೆ ಇದರ ಸಮಸ್ಯೆ ಉದ್ಭವ ಆಗೋದಿಲ್ಲ ಅನ್ನುವಂಥದ್ದು ಸಂಶೋಧನೆ ದೃಢಪಟ್ಟಿದೆ. ಹಾಗಾಗಿ ಈ ಸೋಷಿಯಲ್ ಡಿಸ್ಟೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆ ಕಾರಣಕ್ಕೋಸ್ಕರವಾಗಿ ಮಾಸ್ಕ್ ಅನ್ನು ಧರಿಸ್ತಾ ಇರ್ತಕ್ಕಂಥದ್ದು. ಈ ಮಾಸ್ಕ್ ಅನ್ನ ಧರಿಸುವಂಥದ್ದು ಇದೇನು ಕೋವಿಡ್ಗೋಸ್ಕರ ಅಂತಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮಾಸ್ಕ್ ಅನ್ನು ಧರಿಸಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಪೌರ ಕಾರ್ಮಿಕರು ಪ್ರತಿನಿತ್ಯವೂ ಕೂಡ ಮಾಸ್ಕ್ ಅನ್ನು ಧರಿಸಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇನ್ನು ಸಾಮಾನ್ಯವಾಗಿ ಈ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡ್ತಾ ಹೋಗ್ತಾ ಇರ್ತವೆ, ಡೈರೆಕ್ಟ್ ಕಾಂಟ್ಯಾಕ್ಟ್, ಫಿಸಿಕಲ್ ಕಾಂಟ್ಯಾಕ್ಟ್, ಸೋಷಿಯಲ್ ಕಾಂಟ್ಯಾಕ್ಟ್, ಟಚಿಂಗ್ ಅಂಡ್ ಶೇರಿಂಗ್ ಐಟಮ್ಸ್ ಲೈಕ್ ವಸ್ತುಗಳನ್ನು ಮುಟ್ಟೋದು ಮತ್ತು ಬದಲಾಯಿಸಿಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಟವಲ್ ಒಂದೇ, ಒಬ್ರು ಒಂದು ಟವಲ್ ಇದೆ ಅಂತಂದ್ರೆ ಎಲ್ಲರೂ ಕೂಡ ಅದನ್ನೇ ಬಳಸುವಂಥದ್ದು.
ಕಾಲು ಒರೆಸಿ ಒಬ್ರು ಒಣಗಾಕಿರ್ತಾರೆ. ಅದ್ರಲ್ಲಿ ಇನ್ನೊಬ್ಬ ಒಂದ್ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದ್ರೆ ಅವನ ಅದ್ರಲ್ಲಿ ಮುಖ ಒರೆಸ್ತಾನೆ, ಇನ್ನೊಬ್ಬ ಸ್ನಾನ ಮಾಡ್ತಾನೆ. ಒಂದೇ ಟವಲ್ಲು ಅದು ಒಣಗಿಸೋದು, ಮತ್ತೆ ಅದನ್ನೇ ವಾಶ್ ಮಾಡಿ ಹಾಕೋದಿಲ್ಲ. ಮತ್ತೆ ಕರ್ಚಿಫ್ಗಳು, ಹ್ಯಾಂಡ್ ಕರ್ಚಿಫ್ಗಳು ಮತ್ತು ಬಾಚಣಿಗೆಗಳು, ಇಂಥ ಅನೇಕ ವಸ್ತುಗಳು ಒಬ್ಬರಿಂದ ಒಬ್ಬರಿಗೆ ಬಹಳ ಸುಲಭವಾಗಿ ಟ್ರಾನ್ಸ್ಫರ್ ಆಗ್ತಕ್ಕಂತಹ ಅಂಶವನ್ನ, ದುಡ್ಡು, ಹಣ, ಎಟಿಎಂ ಹಣ ತಗೊಳ್ಳಿ ಅಥವಾ ನೀವು ಯಾರ ಹತ್ರ ಹಣ ತೆಗೆದುಕೊಳ್ಳಿ, ಎಲ್ಲದಲ್ಲೂ ಕೂಡ ಇನ್ಫೆಕ್ಟ್ ಆಗ್ತಾ ಇದೆ. ಬರ್ತಾ ಇರ್ತಕ್ಕಂಥದ್ದು ಈ ಕಾಯಿಲೆ ಸ್ಪ್ರೆಡ್ ಆಗ್ಲಿಕ್ಕೆ ಇರುವಂತಹ ಅಂಶಗಳು. ಯಾವ್ದಾದ್ರು ಒಂದು ವಸ್ತುವಿನ ಮೂಲಕ ಬರ್ತದೆ. ಯಾವುದ್ರ ಮೂಲಕ ಅಂತ ಹೇಳಿ ನೀರು, ಗಾಳಿ, ಮಣ್ಣು, ಗಾಜು ವಸ್ತು, ಯಾವುದಾದ್ರೂ ಐಟಮ್ಸ್ ಆಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಅದ್ರ ಮೂಲಕ ಇವತ್ತು ಇನ್ಫೆಕ್ಟ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಇನ್ನು ಬಹಳ ಮುಖ್ಯವಾಗಿ ಫುಡ್ ಅಂಡ್ ವಾಟರ್ ನೇರವಾಗಿ ಶರೀರದ ಒಳಗಡೆ ಹೋಗ್ಬಿಡ್ತದೆ. ಅದು ಶ್ವಾಸಕೋಶ ನೇರವಾಗಿ ನಮ್ಮ ಉಸಿರಾಟದ ಮೂಲಕ, ಮೂಗಿನ ಮೂಲಕ, ನಮ್ಮ ನಾಯ್ಸ್ ಮೂಲಕ ನೇರವಾಗಿ ಶ್ವಾಸಕೋಶವನ್ನು ತಲುಪುತ್ತೆ. ಇನ್ನು ಫುಡ್, ನಮ್ಮ ಫುಡ್ ಏನಾದ್ರು ಪಾಯ್ಸನ್ ಆದ್ರೆ ನೇರವಾಗಿ ಅದು ಜಠರಕ್ಕೆ ಹೋಗ್ಬಿಡುತ್ತೆ, ಜಠರ ಇನ್ಫೆಕ್ಟ್ ಆಗುತ್ತೆ, ದೊಡ್ಡ ಕರಳು, ಸಣ್ಣ ಕರಳು ಇನ್ಫೆಕ್ಟ್ ಆಗುತ್ತೆ, ಫುಡ್ ಪೈಪ್ ಸಂಪೂರ್ಣವಾಗಿ ವ್ಯವಸ್ಥೆ ಪಾಯ್ಸನಿಂಗ್ ಆಗುತ್ತೆ. ಇನ್ನು ವಾಟರ್ ಅಂತಕ್ಕಂಥದ್ದು ಬಹಳ ದೊಡ್ಡ ಸಮಸ್ಯೆ ಮತ್ತು ಸವಾಲು ಆರೋಗ್ಯಕ್ಕೆ. ಎಲ್ಲಿ ಶುದ್ಧವಾದ ಕುಡಿಯುವ ನೀರು ಇದ್ದಿದ್ರೆ ಫುಡ್ ಅಟ್ಲೀಸ್ಟ್ ಬಾಯ್ಲ್ ಆಗಿರುತ್ತೆ. ಯಾವ್ದಾದ್ರು ಒಂದು ಆಹಾರವನ್ನು ತಿನ್ನುವಾಗ ಜನಸಾಮಾನ್ಯ ತಿನ್ನುವಂತ ಆಹಾರ ಬಾಯ್ಲ್ಡ್ ಆಗಿರುತ್ತೆ. ಹಾಗಾಗಿ ಏನ್ ಸಮಸ್ಯೆ ಅಂತ ಅನ್ಸಲ್ಲ. ಬಟ್ ವಾಟರ್ ಇದೆಯಲ್ಲ, ಇಸ್ ವೆರಿ ಡೇಂಜರ್. ಅದನ್ನ ನಾವು ಜೀವಜಲ ಅಂತ ಕರಿತೀವಿ, ಅಷ್ಟೇ ಅದು ವಿಷವೂ ಕೂಡ ಹೌದು. ಸರಿಯಾದ ಪ್ರಮಾಣದಲ್ಲಿ ವಿಷ. ಯಾಕೆ ಅಂತಂದ್ರೆ ನಾವು ಶುದ್ಧವಾದ ನೀರನ್ನ ಕುಡಿದೇ ಇದ್ರೆ, ಶುದ್ಧೀಕರಿಸಿದ ನೀರನ್ನ ಕುಡಿದೇ ಇದ್ರೆ ಇಟ್ ಬಿಕಮ್ಸ್ ಟು ಪಾಯ್ಸನ್. ಹಾಗಾಗಿ ನಾವು ಯಾವಾಗ್ಲೂ ಕೂಡ ಬಾಯ್ಲ್ಡ್ ನ, ವಾಟರ್ ಆಗ್ಬೋದು, ಫುಡ್ ಆಗ್ಬೋದು, ಬಾಯ್ಲ್ಡ್ ಇರಬೇಕು, ಬಿಸಿ ಆಗ್ಬೇಕು. ಅಂತಂದ್ರೆ ಬೇಕರಿಯಿಂದ ತಿನ್ನುವಂತ ಐಟಮ್ಗಳು ಯಾವ್ದು ಕೂಡ ಬಾಯ್ಲ್ಡ್ ಆಗಿರಲ್ಲ. ನಾಳೆ ಅದನ್ನ ಫ್ರೀಜರ್ ಇಟ್ಟಿರ್ತಾರೆ, ಕೆಟ್ಟೋಗುತ್ತೆ ಅಂತ ಹೇಳಿ. ಒಂದು ವಾರದಿಂದ ಮಾಡಿರುವಂತದ್ದನ್ನು ತಗೊಂಡೋಗಿ ತಿಂತಾ ಇರ್ತೀವಿ. ಎರಡನೇದು ಫುಡ್, ಅದು ಕೂಡ ಪಾಯ್ಸನಿಂಗ್. ಡಾಬಾಗಳಲ್ಲಿ, ಹೋಟೆಲ್ಗಳಲ್ಲಿ ಕೊಡುವಂತ ಫುಡ್, ಪಾತ್ರೆ ತೊಳೆಯದೇ ಅವ್ರು 5 ಬಜೆಗೆ ಒಂದ್ಸಲ ತೊಳಿತಾರೆ ಅಷ್ಟೇ ಪಾತ್ರೆಗಳನ್ನ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ರಾತ್ರಿ 10 ಗಂಟೆ 11 ಗಂಟೆವರೆಗೂ ವರ್ಕ್ ಮಾಡ್ತಾ ಇರ್ತಾರೆ. ಅದಾಗೆ ಇಟ್ಬಿಟ್ಟು ಮಲಗಿರ್ತಾನೆ. ಬೆಳಿಗ್ಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ, ಅದೇ ಬಾಣ್ಲಿ ಅದೇ ಕಂಟಿನ್ಯೂ ಆಗ್ತದೆ. ಮತ್ತೆ ಏನೇನೋ ಕರೆದಿರ್ತಕ್ಕಂಥ ಎಣ್ಣೆ ತಂದು ಇದಕ್ಕೆ ಹಾಕಿರ್ತಾನೆ, ಪಾಯ್ಸನಿಂಗ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್, ಬಹಳ ಸುಲಭವಾಗಿ ಅಕ್ಕಪಕ್ಕದಲ್ಲಿ ಓಡಾಡ್ತಕ್ಕಂಥವ್ರು ಸೀನುವಂಥದ್ದು, ಕೆಮ್ಮುವಂಥದ್ದು ಸಹಜ. ನೀವು ಅದು ಅಟ್ಲೀಸ್ಟ್ ಕೆಮ್ಮುವಾಗ, ಸೀನುವಾಗ, ಆಕಳಿಸುವಾಗ ಕೈಯನ್ನ ಮುಂದೆ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನಾವು ಕೆಲವೊಮ್ಮೆ ಗೊತ್ತಿರೋದಿಲ್ಲ. ಈಗಲೂ ನೋಡಿ, ಇಂಥ ಪರಿಸ್ಥಿತಿ, ಪ್ಯಾಂಡಮಿಕ್ ಪರಿಸ್ಥಿತಿಯಲ್ಲೂ ಕೂಡ ಮಾಸ್ಕ್ ಹಾಕಿದರೆ, ಬೆಳಿಗ್ಗೆಯಿಂದ ಮಾಸ್ಕ್ ಹಾಕಿರ್ತಾನೆ, 1 ಅವರ್ ಮಾಸ್ಕ್, ಇದಕ್ಕಿದ್ದಂತೆ ಸೀನ್ ಬಂದ್ರೆ ಮಾಸ್ಕ್ ತೆಗೆದ್ಬಿಟ್ಟು ಸೀನೋದು. ಪ್ರಯೋಜನ ಏನ್ ಬಂತು? ಅವನೊಬ್ಬ ಸೇಫ್ಟಿ ಇದ್ರೆ ಆಗಲ್ಲ, ಅವನಿಂದ ಬೇರೆಯವ್ರು ಇನ್ಫೆಕ್ಟ್ ಆಗ್ತಾರಲ್ಲ, ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಸಾಕಷ್ಟು ಜನ ಅದು ಮಾಸ್ಕ್ ಹಾಕಿರೋದೇ ಆ ಕಾರಣಕ್ಕೋಸ್ಕರ. ನೀನ್ ಸೀನ್ದಾಗ, ಕೆಮ್ಮದಾಗ, ಆಕಳಿಸಿದಾಗ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾಗಳು ಏನಾದ್ರು ಇದ್ರೆ ಅದನ್ನ ತಡೆದಿರ್ತದೆ. ಪ್ರತಿದಿನ ಅದನ್ನ ವಾಶ್ ಮಾಡಿದ್ರೆ, ಬಿಸಿನೀರಲ್ಲಿ ವಾಶ್ ಮಾಡಿದ್ರೆ ಅದು ಕ್ಲೀನ್ ಆಗುತ್ತೆ. ನೀವು ಅಟ್ಲೀಸ್ಟ್ ನಿಮ್ಮ ಉಗುಳು ಅಥವಾ ಇನ್ನೊಂದೇನೋ ಅದಕ್ಕೆ ತೇವ ಆಗ್ಬಿಡುತ್ತೆ, ಹಾಳಾಗುತ್ತೆ ಅಂತ ಹೇಳಿ ತೆಗೆದ್ಬಿಟ್ರೆ ಹಾಕಿದ್ದಕ್ಕೆ ಉಪಯೋಗ ಬರಲ್ಲ. ಅದು ಅದೊಂದ್ ರೀತಿ ಶೋಕಿಗೆ ಹಾಕ್ದಂಗೆ ಆಗುತ್ತೆ ಅದು. ಹಾಗಾಗಿ ಈ ತರದ ಒಂದು ಕೆಮ್ಮು ಅಂತದ್ದು, ಮುಂದೆಗಡೆ ಯಾರಿದ್ದಾರೆ ಅಂತ ನೋಡೋದೆಲ್ಲ ಸುಮ್ಮನೆ ಕೆಮ್ತಾ ಇರ್ತಾರೆ. ಈ ಸ್ನೀಚಿಂಗು, ಕಾಫಿಂಗು, ಮತ್ತೆ ನೆಗಡಿ ಆದಂತವ್ರು ನೆಗಡಿ ಹಾಗೇನೆ ಒಬ್ಬರಿಂದೊಬ್ರಿಗೆ ಹರಡ್ತಾ ಹೋಗ್ತಾ ಇರ್ತಾರೆ. ಮತ್ತೆ TB ಮುಂತಾದವುಗಳು, ಇವೆಲ್ಲ ನಮ್ಮ ಜರ್ಮ್ಸ್ಗಳು ಶರೀರದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಹಳ ಸುಲಭವಾಗಿ ಟ್ರಾನ್ಸ್ಮಿಟ್ ಆಗ್ತಾ ಹೋಗ್ತಾ ಇರ್ತದೆ. ಇನ್ನು ನೊಣಗಳು, ಹೌಸ್ ಫ್ಲೈಸ್, ಮಾಸ್ಕಿಟೋಸ್, ಹೀಗೆ ಸಾಮಾನ್ಯವಾಗಿ ನೊಣಗಳು, ಸೊಳ್ಳೆಗಳು, ಜಿರಳೆಗಳು ಕಾಯಿಲೆಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹರಡುವಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸ್ತಾ ಹೋಗ್ತಾ ಇರ್ತವೆ. ಸೊಳ್ಳೆ ಎಷ್ಟು ಪ್ರಮಾಣದಲ್ಲಿ ಕಾಯಿಲೆಯನ್ನು ಹರಡಿಸುವಂತಹ
ಪ್ರಮಾಣದಲ್ಲಿದೆ. ಹೇಗೆ ಡಿಸೀಸ್ ಸ್ಪ್ರೆಡ್ ಆಗುವಂಥದ್ದಿದೆ, ಯಾವ್ಯಾವ ಮೂಲಗಳನ್ನ ಸ್ಪ್ರೆಡ್ ಆಗ್ತದೆ ಮತ್ತು ಕಾರಣಗಳು, ಏನೇನು ಅಂಶಗಳು ಇದೆಯಾ? ಹೀಗೆ ಸೊಳ್ಳೆಗಳು, ನೊಣಗಳು, ಜಿರಳೆಗಳು, ಸಾಮಾನ್ಯವಾಗಿ ನೊಣಗಳು ಬಹುಶಃ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳು. ಕಾಯಿಲೆಯನ್ನ ಒಂದು ಕಡೆ ಮತ್ತೊಂದು ಕಡೆಗೆ, ಎಲ್ಲೋ ಒಂದ್ ಕಡೆ ಗ್ಯಾರ್ಬೇಜ್ ಇರ್ತದೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸೊಳ್ಳೆಗಳು, ವೇಸ್ಟೇಜ್ಗಳು ಒಂದ್ ಕಡೆ ಶೇಖರಣೆ ಮಾಡಲಾಗಿರ್ತದೆ. ಅಲ್ಲಿಂದ ಅದು ಫುಡ್ ಅನ್ನ ಕಲೆಕ್ಟ್ ಮಾಡುವಾಗ ಎಲ್ಲೋ ಒಂದು ಕೊಳೆ ವಸ್ತುವಿನ ಮೇಲೆ ಕುಳಿತಿರ್ತದೆ. ಆ ಕುಳಿತಿರುವಂತ ಸಂದರ್ಭದಲ್ಲಿ ಸೌಂಡ್ ಕೇಳಿಸ್ತಾ ಇದೆಯಾ? ಹಾ ಸರ್, ಕೇಳಿಸ್ತಿದೆ. ರಿಂಗ್ ಆಗ್ತದೆ, ಕೇಳಿಸ್ತಾ ಇದೆಯಾ? ಇಲ್ಲ ಅಲ್ಲ? ಏನಿಲ್ಲ ಸರ್. ಓಕೆ, ಅದು ಕಾಲ್ ಬರ್ತಾ ಇದೆ. ಅದು ಹಾಗಾಗಿ ಇಂಥ ಅನೇಕ ಸಂದರ್ಭಗಳಲ್ಲಿ ಅವು ಇರ್ತಾವಲ್ಲ ಕಾಲು, ಅದು ಹಾಗೆ ಕಟ್ಕೊಂಡಿರ್ತದೆ. ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಏನಪ್ಪಾ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಈಗ ಈಗ ಪರವಾಗಿಲ್ಲ ಸರ್. ಅದೇನೋ ಕಾಲ್ ಬರ್ತಾ ಇತ್ತು, ಅದು ಕಟ್ ಮಾಡಿದ್ರೆ ಮತ್ತೆ ಇದೆಲ್ಲ ವ್ಯತ್ಯಾಸ ಆಗ್ಬಿಡುತ್ತೆ ನಿನ್ನೆ ತರ. ಹಾಗಾಗಿ ಅದು ಏನಾಗ್ತದೆ, ಆ ನೊಣ ಬಂದು ಕುಳಿತುಕೊಂಡಾಗ ನಮ್ ಕಣ್ಣಿಗೆ ಕಾಣಿಸಲ್ಲ, ಕಾಲ್ಗಳೇ ಕಣ್ಣಿಗೆ ಕಾಣಿಸಲ್ಲ ನಮ್ಗೆ. ಆದ್ರೆ ಕಾಲಿನಲ್ಲಿ ಮೆತ್ಕೊಂಡಿರ್ತಕ್ಕಂತಹ ಅಥವಾ ಅದರ ಏನದು ಪಿಕ್ಕರ್ ಇರ್ತದಲ್ಲ, ಅದರಲ್ಲಿ ಇರ್ತಕ್ಕಂತಹ ವೈರಸ್ಗಳು, ರೋಗಾಣುಗಳು ನಾವೆಲ್ಲಿ ಯಾವ ಫುಡ್ ಅನ್ನ ಓಪನ್ ಮಾಡಿ ತೆರೆದಿಟ್ಟಿರ್ತೀವಿ, ಹಣ್ಣು, ಫುಡ್ಡು ಅಥವಾ ಕೆಲವು ಹಾಗೆ ಸೇವಿಸುವಂತ ಪದಾರ್ಥಗಳು, ಅದ್ರ ಮೇಲೆ ಕುಳಿತುಕೊಂಡಾಗ ಅದು ಬಹಳ ಸರಳವಾಗಿ ಅದಕ್ಕೆ ಕಚ್ಕೊಳ್ಳುತ್ತೆ ಆ ಫುಡ್ಗೆ. ಹಾಗಾಗಿ ಅತಿಸಾರ ಭೇದಿ ಆಗುವಂಥದ್ದು, ಕಾಯಿಲೆಗಳು, ಜ್ವರಗಳು ಬರ್ತಕ್ಕಂಥದ್ದು, ಟೈಫಾಯ್ಡ್ ಬರ್ತಕ್ಕಂಥದ್ದು, ಇದು ಬಹಳ ಸುಲಭವಾಗಿ ಬರ್ತಕ್ಕಂಥ ಅಂಶಗಳು. ಫುಡ್ ಇಂದ ಅಥವಾ ನೀರಿನಲ್ಲಿ ನಮ್ಗೆ ಟೈಫಾಯ್ಡ್ ಬರ್ತಕ್ಕಂಥದ್ದು ಆ ಕಾರಣಕ್ಕೋಸ್ಕರವಾಗಿ ನೀರಿನಲ್ಲಿ ನೊಣಗಳು ಇನ್ಫೆಕ್ಟೆಡ್ ಆದಾಗ ನೊಣಗಳಿಂದ, ಅದರಿಂದಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿದೇ ಇದ್ದಾಗ, ಅದೇ ನೀರನ್ನ ಕುಡಿದಾಗ ಜ್ವರ ಬರ್ತಕ್ಕಂಥದ್ದು. ನಾನು ಯಾವುದೋ ಒಂದು ವಿಡಿಯೋ ನೋಡಿದ್ದೆ, ಅದರಲ್ಲಿ ಈ ಒಂದು ನೊಣ ಯಾವುದೋ ಒಂದು ವಸ್ತುವಿನ ಕುಳಿತುಕೊಳ್ಳುತ್ತೆ. ಅಲ್ಲಿ ಅದನ್ನ ತುಂಬಾ ಮೈಕ್ರೋ ದರ್ಶಕದಲ್ಲಿ ತೋರಿಸಿರ್ತಕ್ಕಂಥದ್ದು. ನೂರಾರು ಮರಿಗಳನ್ನ ಮಾಡುತ್ತೆ ಅದು. ದಟ್ ಮೀನ್ಸ್ ಯಾವುದೋ ಒಂದು ಊಟ ಇಟ್ಟಿರ್ತೀರಿ, ಅದು ಅನ್ನ ಸಾಂಬಾರು ಏನೋ ಇರ್ಬೋದು, ಅಥವಾ ಅದು ಹಣ್ಣನ್ನು ಓಪನ್ ಮಾಡಿ ಇಟ್ಟಿರ್ತಾರೆ, ಬೀದಿ ಬದಿಯಲ್ಲಿ, ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾ ಇರ್ತಕ್ಕಂಥ ಇರ್ಬೋದು. ಅಲ್ಲಿ ನೊಣಗಳು ಕುಳಿತುಕೊಂಡು ಅದ್ರ ಮೇಲೆ ಅದಕ್ಕೇನು ಇಂಥ ಜಾಗದಲ್ಲೇ ಮೊಟ್ಟೆ ಮಾಡಬೇಕು, ಇಂಥ ಜಾಗದಲ್ಲಿ ಮರಿ ಮಾಡಬೇಕು, ಅಥವಾ ಇಲ್ಲಿಂದ ಕುಳಿತು ಬಂದಿದ್ದೀನಿ ಕೈಗಾಲ ತೊಳ್ಕೊಂಡ್ ಬರ್ಬೇಕು, ಅದರದ್ದೇನು ಸೆನ್ಸ್ ಇರಲ್ಲ. ಅದಕ್ಕೆ ಎಲ್ಲೋ ಕುಳಿತಿರ್ತದೆ, ಬಂದು ಕೂತ್ಕೊಳ್ಳುತ್ತೆ. ಅದು ಮರಿಗಳೆಲ್ಲ ಅದ್ರಲ್ಲಿ ಸ್ಪ್ರೆಡ್ ಆಗ್ತವೆ, ಮೊಟ್ಟೆಗಳೆಲ್ಲ ಸ್ಪ್ರೆಡ್ ಆಗ್ತವೆ, ಅಥವಾ ಗಲೀಜ್ ಸ್ಪ್ರೆಡ್ ಆಗ್ತದೆ, ಅಥವಾ ಬ್ಯಾಕ್ಟೀರಿಯಾ, ವೈರಸ್ಗಳು ಸ್ಪ್ರೆಡ್ ಆಗಿರ್ತವೆ, ಕಚ್ಕೊಂಡಿರ್ತವೆ.
ಅದನ್ನ ನೇರ ನಾವು ತಗೊಂಡು ತಿನ್ನೋದ್ರಿಂದಾಗಿ ಬಹಳ ಸುಲಭವಾಗಿ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರವನ್ನ ಹೋಗ್ತವೆ. ಇದರಿಂದಾಗಿ ಇದು ಅಂಟು ಕಾಯಿಲೆ, ಒಂದು ಒಬ್ಬರಿಂದ ಮತ್ತೊಬ್ಬರಿಗೆ ಅಂಟಿಸುವಂಥದ್ದು ಅನ್ನುವಂಥದ್ದು. ಇನ್ನು ಸೊಳ್ಳೆಗಳು, ಮೋಸ್ಟ್ಲಿ ಇವುಗಳು ಅದು ಕಚ್ಚೋದೇ ಅದ್ರ ಕೆಲಸ, ಸೊಳ್ಳೆದ ಏನು ಕೆಲಸ ಇರಲ್ಲ. ಈ ತರ ಬಂದು ಕೂತ್ಕೊಂಡು ಆ ಕಾರಣಕ್ಕೋಸ್ಕರ ಏನು ಸಮಸ್ಯೆ ಆಯ್ತು ಅನ್ನೋದಲ್ಲ, ಅದು ಕಚ್ಚೋದ್ರಿಂದ ಮಾತ್ರ ಬರ್ತಕ್ಕಂಥದ್ದು ಮಸ್ಕಿಟೋ ಬೈಟ್. ಏನಾಗುತ್ತೆ, ಅದರಲ್ಲಿ ಇರ್ತಕ್ಕಂತಹ ಸಲೈವ ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಕಾಯಿಲೆ ಯುಕ್ತ ಮಲೇರಿಯಾ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಇನ್ಫೆಕ್ಟೆಡ್ ಆಗಿದ್ದಾನೆ, ಕಾಯಿಲೆ ಬಂದಿದೆ, ಆತನಿಗೆ ಕಡಿದು ಸೊಳ್ಳೆ ರಕ್ತವನ್ನ ಹೀರುತ್ತೆ. ರಕ್ತವನ್ನ ಹೀರಿದಾಗ ಆ ರಕ್ತದಲ್ಲಿ ಮಲೇರಿಯಾ ಸಲೈವಗಳು ಜಾಯ್ನ್ ಆಗ್ತಾ ಹೋಗ್ತಾ ಇರ್ತವೆ. ಅದನ್ನ ಬೇರೆಯವರಿಗೆ ಕಚ್ಚಿದಾಗ, ಬೇರೆಯವ್ರಿಗೆ ಕಚ್ಚುತ್ತೆ, ಅದ್ರೂ ಕೂಡ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಬೆಳಗಿನ ಜಾವದಲ್ಲಿ ಕಡಿದಾಗ ಮಲೇರಿಯಾ ಬರ್ತಕ್ಕಂಥದ್ದು. ಬೆಳಗಿನ ಜಾವದಲ್ಲಿ ಕಡಿಯುವಂಥದ್ದು ಅಂತಂದ್ರೆ ಬಹಳ ದೀರ್ಘವಾದ ನಿದ್ದೆಯನ್ನ ಮಾಡುವಂತ ಸಮಯ ಅದು. ಹಾಗಾಗಿ ನಾವು ಸೊಳ್ಳೆಯನ್ನು ಅವಾಯ್ಡ್ ಮಾಡ್ಲೇಬೇಕಂತ ಅನಿವಾರ್ಯತೆ ಅದು ಕಂಡುಕೊಂಡಿದ್ದೇವೆ. ಸೊಳ್ಳೆ ಪರದೆ, ಮಸ್ಕಿಟೋ ಬ್ಯಾಟ್ ಇದೆ, ಕಾಯಿಲ್ ಇದೆ, ಅಥವಾ ಇತ್ತೀಚೆಗೆ ಗಂಧದ ಕಡ್ಡಿ ಹಚ್ಚಿಡುವಂಥದ್ದಿದೆ, ಕ್ರೀಮ್ ಇದೆ, ಏನೇನೆಲ್ಲ ಅದಕ್ಕೆ ಒಂದಷ್ಟು ಸರ್ಕಸ್ ಮಾಡ್ತೀವಲ್ಲ. ಯಾಕೆ ಮಲೇರಿಯಾ ಬಂದು ನರಳೋದ್ಕಿಂತ ಹೆಚ್ಚಾಗಿ ಅದರಿಂದ ಡಿಸೀಸ್ ಬರೋದ್ಕಿಂತ ಬರದಾಗಿ ತಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಳಸುವಂಥದ್ದು. ಇದು ಕೂಡ ಹಾಗೆ, ಒಬ್ಬ ವ್ಯಕ್ತಿಯಿಂದ ಕಚ್ಚಿದ್ರೆ ಇನ್ನೊಬ್ಬ ವ್ಯಕ್ತಿಗೆ ಕಚ್ಚಿದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ಬಹಳ ಸುಲಭವಾಗಿ ಸರಳವಾಗಿ ಇನ್ಫೆಕ್ಟ್ ಆಗ್ತಾ ಇರ್ತಕ್ಕಂಥ ಮಲೇರಿಯಾಗೆ ತುತ್ತಾಗುವಂಥದ್ದು ಕೂಡ ಕಂಡು ಬರ್ತಾ ಹೋಗ್ತದೆ. ನೆಕ್ಸ್ಟ್, ವೈರಸ್ಗಳಿಂದ ಬರ್ತಕ್ಕಂಥದ್ದು. ಇದರಲ್ಲಿ ಏನು ಕಮ್ಯುನಿಕಬಲ್ ಡಿಸೀಸ್ ವೈರಸ್ಗಳಿಂದ ಹೇಗೆ ಬರ್ತದೆ? ಸಾಮಾನ್ಯವಾಗಿ ಈ ವೈರಸ್ಗಳು ಒಬ್ಬ ಇನ್ಫೆಕ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಯಿಂದ, ಕಾಯಿಲೆ ಪೀಡಿತನಾಗಿರ್ತಕ್ಕಂತಹ ವ್ಯಕ್ತಿಯಿಂದ, ನೋಡಿ ಇಲ್ಲಿದೆ, ಈ ವ್ಯಕ್ತಿ ನೋಡಿ ಸೀನ್ತಾ ಇದ್ದಾನೆ. ಸೀನ್ದಾಗ ಅದನ್ನು ಮೈಕ್ರೋಸ್ಕೋಪ್ ಅಲ್ಲಿ ಸೆರೆ ಹಿಡಿದಿರ್ತಾರೆ ಫೋಟೋದಲ್ಲಿ. ನೋಡಿ ಎಷ್ಟು ಒಂದು ಬಾಯಿಯಿಂದ ಎಷ್ಟು ದೂರಕ್ಕೆ ಅಷ್ಟು ಪ್ರಮಾಣದಲ್ಲಿ ಡ್ರಾಪ್ಸ್ ಬ್ಯಾಕ್ಟೀರಿಯಾಗಳದಿದೆಯಲ್ಲ, ಆ ವಾಟರ್ ಡ್ರಾಪ್ಲೆಟ್ಸ್ ಇದೆಯಲ್ಲ, ನೀರಿನ ರೀತಿಯ ಹನಿಗಳು ಕೆಮ್ಮದಾಗ ಬಂದಿರ್ತಕ್ಕಂಥದ್ದು ಅವನು ನೇರ ಶ್ವಾಸಕೋಶದಿಂದ ಬಂದಿರ್ತಕ್ಕಂಥದ್ದು, ಅಲ್ಲಿಂದಲೂ ಬಂದಿರ್ತದೆ. ಯಾಕೆಂದ್ರೆ ಅಷ್ಟೊಂದು ಬಾಯಲ್ಲಿರ್ಬೋದು, ಮೂಗಲ್ಲಿರ್ಬೋದು, ಅಲ್ಲಿಂದಲೂ ಕೂಡ ಬಂದಾಗ ಸೀನ್ದಾಗ ಅಲ್ಲಿಂದಲೂ ಬಂದಿರ್ತದಲ್ಲ. ಹಾಗಾಗಿ ನೋಡಿ, ಮೂಗಲ್ಲೂ ಬಂದಿದೆ, ಬಾಯಲ್ಲೂ ಬಂದಿದೆ, ಅಷ್ಟೂ ಕೂಡ ಸ್ಪ್ರೆಡ್ ಆದಾಗ ಇದು ಬಹಳ ಬೇಗ ವೆಯ್ಟ್ಲೆಸ್ ಇರೋದ್ರಿಂದ ಕೆಳಗಡೆ ಬಿದೋಗಲ್ಲ ಅಷ್ಟು ಫಾಸ್ಟ್ ಆಗಿ. ಇದಕ್ಕೆ ವೆಯ್ಟ್ಲೆಸ್ ಡ್ರಾಪ್ಲೆಸ್, ಅದು ವಾಟರ್ ಡ್ರಾಪ್ಲೆಟ್ಸ್ ಆಗಿರೋದ್ರಿಂದ ನಾವು ಕೆಮ್ಮಿದಾಗ, ಸೀನ್ದಾಗ ಅಥವಾ ಕ್ಯಾಕಿಸ್ದಾಗ ಅಂತ ಟೈಮಲ್ಲಿ ಮತ್ತು ಕೆಲವೊಮ್ಮೆ ಮಾತನಾಡುವಾಗಲೂ ಕೂಡ ಡ್ರಾಪ್ಲೆಟ್ಸ್ ಆಗ್ತಾ ಹೋಗ್ತಾ ಇರ್ತವೆ. ಯಾಕೆಂದ್ರೆ ಈ ವ್ಯಕ್ತಿಗೆ ಆಲ್ರೆಡಿ ಕಾಯಿಲೆ ಇದೆ, TB ಇದೆ ಅನ್ಕೊಳ್ಳಿ, ಈಗ ಕೊರೋನಾ ಇದೆ ಅನ್ಕೊಳ್ಳಿ, ಎಷ್ಟು ಡೀಪ್ ನಿಮ್ಗೆ ಕಾಣಿಸ್ತಾ ಇದೆ, ಒಂದು 7 ರಿಂದ 8 ಅಡಿ ದೂರದಲ್ಲಿ ಅಲ್ಲಿವರೆಗೂ ಕೂಡ ಹೋಗಿದೆ ಅಂತಂದ್ರೆ, ಅಷ್ಟು ದೂರದಲ್ಲಿ ಈ ವ್ಯಕ್ತಿ ಇದ್ರೆ ತಕ್ಷಣಕ್ಕೆ ಅಪಾಯದಿಂದ ಪಾರು. ಅದು ಗಾಳಿಗೆ ಸೇರ್ಕೊಂಡ್ಬಿಟ್ಟು ಸ್ಪ್ರೆಡ್ ಆದ್ರೆ, ಹಾಗಾಗಿ TB ಬಂದಂತವ್ರನ್ನ ರೂಮಲ್ಲಿ ಕೂಡ ಹಾಕ್ಬಿಡ್ತಾ ಇದ್ರು. ಈಗ ಹೇಗೆ ಕ್ವಾರಂಟೈನ್ ಮಾಡ್ತಾ ಇದ್ರು, ಹಾಗೆ ಅದು ಕೂಡ ಸೇಮ್ TB ಅಂತಕ್ಕಂಥದ್ದು ಕ್ಷಯ ರೋಗ, ಅದು ಕೂಡ ಹೀಗೇನೆ. ಅದು ನೇರ ಶ್ವಾಸಕೋಶವನ್ನ ಒಕ್ಕಿ ಲಿವರ್ ಡ್ಯಾಮೇಜ್ ಮಾಡ್ತಾ ಇತ್ತು. ಅದನ್ನ ಇವತ್ತು ಆದಷ್ಟು ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಒಂದು ರೀತಿಯಲ್ಲಿ ವೈರಸ್ಗಳು ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹೋಗುವಂತಹ ಅಂಶಗಳು. ಇನ್ನು ಈ ವೈರಸ್ಗಳಿಂದಾಗಿ ಬರ್ತಕ್ಕಂತಹ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಇದೆಯಲ್ಲ, ಅದರಲ್ಲಿ ಒಬ್ಬ ವ್ಯಕ್ತಿ ಹೇಗೆಲ್ಲ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತಕ್ಕಂಥದ್ದನ್ನು ನೋಡಿದಾಗ, ನೋಡಿ ಇಲ್ಲಿ 3 ರೀತಿಯ ಕಾಯಿಲೆಗಳು: ಮಂಪ್ಸ್, ಪೋಲಿಯೋ, ರ್ಯಾಬಿಸ್.
ನಿಮ್ಗೆ ಗೊತ್ತಿದೆ ಡ್ರಾಪ್ಲೆಟ್ ಅದು ಈಗ ತೋರಿಸಿದ್ನಲ್ಲ ಫಿಗರ್, ಅದರಿಂದಾಗಿ ಬರ್ತಕ್ಕಂತಹದ್ದು ಡ್ರಾಪ್ಲೆಟ್ ಅಂದ್ರೆ ಉಗುಳು ಅಥವಾ ಹನಿಗಳಿಂದ ಬರ್ತಕ್ಕಂಥದ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಪೇಷಂಟ್ ಜೊತೆಯಲ್ಲಿದ್ದಾಗ ಅವರಿಂದ ನಮ್ಗೆ ಬರ್ತಕ್ಕಂತಹ ಅಂಶಗಳು. ಅದಕ್ಕೆ ಸಿಂಪ್ಟಮ್ಸ್ ಏನು ಅಂತಂದ್ರೆ ಜ್ವರ ಬರುವಂಥದ್ದು, ಮತ್ತು ಅದಕ್ಕೆ ನಾವು ಟ್ರೀಟ್ಮೆಂಟ್ ಏನು ಅಂತಂದ್ರೆ ಆ ವ್ಯಕ್ತಿಯಿಂದ ದೂರ ಇರಬೇಕು, ಅಥವಾ ನಮ್ಗೇನಾದ್ರು ಕಾಯಿಲೆ ಬಂದಿದ್ರೆ ನಾವು ಬೇರೆಯವರಿಂದ ದೂರ ಇರಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವ್ಯಾಕ್ಸಿನ್ ಅನ್ನು ತಗೋಬೇಕು. ಇನ್ನು ಪೋಲಿಯೋಗೆ ಸಂಬಂಧಪಟ್ಟ ಗೊತ್ತಿದೆ, ಇದು ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಟ್ಯಾಕ್ ಆಗ್ತಕ್ಕಂಥದ್ದು, ಮತ್ತು ಈ ನೊಣಗಳಿಂದಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಫುಡ್ ಅಂಡ್ ವಾಟರ್ನ ಮೂಲಕ ಬರುವಂತಹದ್ದು. ಇದು ಥ್ರೂಔಟ್ ಒಂದು ಪೀಳಿಗೆಗೆ ಹರಡುವಂತಹದ್ದು ಇದು. ಮತ್ತೆ ಜೊತೆಗೆ ಅದನ್ನ ನಾವು ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತಂದ್ರೆ ಮಸಲ್ಸ್ಗಳು ವೀಕ್ ಆಗುತ್ತಿದೆ. ನಮಗೆ ಪೋಲಿಯೋ ಅಟ್ಯಾಕ್ ಆದ್ರೆ ಹೇಗಿರುತ್ತೆ ಅಂತ ಹೇಳಿ ಮಸಲ್ಸ್ಗಳು ವೀಕ್ ಆಗ್ತವೆ ಅನ್ನುವಂಥದ್ದು. ಅದಕ್ಕೆ ಒಬ್ಬ ವ್ಯಕ್ತಿಗೆ ಬೇಕಿರ್ತಕ್ಕಂಥದ್ದು ವ್ಯಾಕ್ಸಿನ್ ಹಾಕ್ಬೇಕು, ಪೋಲಿಯೋ ಲಸಿಕೆಯನ್ನು ಹಾಕ್ಬೇಕು ಮತ್ತು ಐಸೋಲೇಷನ್ ಮಾಡಬೇಕು. ಅದಕ್ಕೆ ಬೇಕಿರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನು ಬಹಳ ಬೇಗ ತಗೋಬೇಕು. ಇನ್ನು ರ್ಯಾಬಿಸ್ ನಿಮ್ಗೆ ಗೊತ್ತಿದೆ, ಅದು ಏನು ಡ್ಯಾಗ್, ಹುಚ್ಚು ನಾಯಿ ಕಡಿತದಿಂದಾಗಿ ಅಥವಾ ಬೆಕ್ಕು, ಕೆಲವೊಮ್ಮೆ ಇಲಿ, ಇವು ಕಡಿಯೋದ್ರಿಂದಾಗಿ ಬರುವಂತಹದ್ದು ಇದೆಯಲ್ಲ, ಇದನ್ನು ನಾವು ನೋಡ್ತೇವೆ. ಇದರಿಂದಾಗಿ ಬಹಳ ಜ್ವರ ಬರ್ತಕ್ಕಂಥದ್ದು, ಮೈ ಒಣಗಿದಾಗ ಆಗುವಂಥದ್ದು, ಅಥವಾ ಕೆಲವೊಮ್ಮೆ ಹುಚ್ಚು ಹಿಡಿಯುವಂಥದ್ದು ಇದೆಲ್ಲ ಪ್ರಾರಂಭ ಆಗ್ತದೆ. ಅದಕ್ಕೋಸ್ಕರ ಡಾಗ್ಸ್ಗಳನ್ನ ಸಾಕಬಾರ್ದು, ಅವ್ರನ್ನ ದೂರ ಇರಬೇಕು. ಇದ್ರೂ ಕೂಡ ಅದಕ್ಕೆ ಇಂಜೆಕ್ಷನ್ ಕೊಡ್ಸಿರ್ಬೇಕು. ಅದಕ್ಕೆ ಪೋಲಿಯೋ ಹಾಕ್ಸ್ಬಿಟ್ರೆ ಅದಕ್ಕೆ ಕಚ್ಚಿದ್ರು ಕೂಡ ಏನೂ ಆಗಲ್ಲ. ಅದಕ್ಕಿಂತ ಹೆಚ್ಚಾಗಿ ಕಚ್ಚಿದ ತಕ್ಷಣ ಟ್ರೀಟ್ಮೆಂಟ್ ಅನ್ನ ಬಹಳ ಬೇಗ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಬಹುಶಃ ನಿಮ್ಗೆ ಈ ಒಂದು ಜರ್ಮ್ಸ್ಗಳು ಸ್ಮಾಲ್ ಪಾಕ್ಸ್ ಅಂತ ಹೇಳಿ ಕೇಳಿರ್ತೀರಿ. ಚಿಕನ್ ಪಾಕ್ಸ್ ತರ ಸ್ಮಾಲ್ ಪಾಕ್ಸ್ ಮಕ್ಕಳಿಗೆ ಬರ್ತಕ್ಕಂಥದ್ದು ನೋಡಿ, ಮೈ ಮೇಲೆ ಗಂಧೆ ಇದೆಯಲ್ಲ ಕಾಣಿಸ್ತಾ ಇದೆ, ವೈಟ್ ಡಾಟ್ಸ್. ಆ ವೈಟ್ ಡಾಟ್ಸ್ ಇದೆಯಲ್ಲ, ಆ ವೈಟ್ ಡಾಟ್ಸ್ ಚಿಕನ್ ಪಾಕ್ಸ್ ಆದ್ರೆ ಬ್ಲಾಕ್ ಆಗುತ್ತೆ. ಇದು ವೈಟ್ ಡಾಟ್ಸ್ ಇದೆ ನೋಡಿ, ಇದು ಸ್ಮಾಲ್ ಪಾಕ್ಸ್ ಅಂತೇಳಿ. ಇದು ತುಂಬಾ ಸೀರಿಯಸ್ ಕಾಯಿಲೆ. ಸ್ಮಾಲ್ ಪಾಸ್ಚುಯಲ್ಸ್ ಆಗಿರ್ತಕ್ಕಂಥದ್ದು, ಬಾಡಿ ತುಂಬಾ ಆಗಿರ್ತದೆ. ಇದು ಸಂಪರ್ಕದಿಂದಾಗಿ ಆಗ್ತಕ್ಕಂಥದ್ದು. ಈಗ ಆಲ್ರೆಡಿ ಆಗಿರ್ತಕ್ಕಂಥ ಯಾವುದೋ ಮಗುವಿನ ಜೊತೆ ಅಥವಾ ಬೇರೆಯವ್ರ ಜೊತೆ ಮಗು ಸಂಪರ್ಕಕ್ಕೆ ಬಂದಾಗ ಆಗುವಂತಹ ಈ ಕಾಯಿಲೆ, ಅದು ಕೂಡ ಸೋಂಕು ಕಾಯಿಲೆ. ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಂಕ್ರಾಮಿಕ ಕಾಯಿಲೆ ಇರುವಂಥದ್ದು. ಇನ್ನು ಮಿಸೈಲ್ಸ್ ಅಂತೇಳಿ ಒಂದಿದೆ, ಅದು ಕೂಡ ವ್ಯಕ್ತಿಗಳಿಂದ ವ್ಯಕ್ತಿಗೆ ಹರಡುವಂತಹದ್ದೊಂದು ಕಾಯಿಲೆ. ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳಿಗೆ ಬಹುತೇಕ ಹರಡುವಂತಹ ಕಾಯಿಲೆಗಳಿವು. ಇದು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆ ಕಾಂಟ್ಯಾಕ್ಟ್ ಅನ್ನು ಹೊಂದುವಂಥದ್ದು, ಮತ್ತೆ ಮೂಗಿನಿಂದ ಬರ್ತಕ್ಕಂತಹ ಏನು ವಾಟರ್ ಡ್ರಾಪ್ಸ್ ಇದೆ, ವಾಟರ್ ಡ್ರಾಪ್ಲೆಟ್ಸ್, ಅದರಿಂದಾಗಿ ಬರುವಂಥದ್ದು. ಮೂಗು ರೆಡ್ ಆಗ್ತಕ್ಕಂಥದ್ದು, ಕಣ್ಣು ಕೆಂಪಾಗ್ತಕ್ಕಂಥದ್ದು, ಮತ್ತೆ ಕೆಮ್ಮು ಬರುವಂಥದ್ದು, ಇದರ ರೋಗದ ಲಕ್ಷಣಗಳು. ಅದಿದ್ರೆ ಮತ್ತೆ ಅವರು ಬೇರೆಯವ್ರಿಗೆ ಅದು ಕಂಟಿನ್ಯೂ ಆಗ್ತಕ್ಕಂಥದ್ದು, ಬೇರೊಬ್ಬರಿಗೆ ಹರಡುವಂಥದ್ದು ಕೂಡ ಕಂಡು ಬರ್ತಾ ಹೋಗ್ತದೆ. ಇನ್ನು ರ್ಯಾಬಿಸ್ ಬಗ್ಗೆ ನಿಮ್ಗೆ ಗೊತ್ತಾಗಿದೆ, ಹೈಡ್ರೋಫೋಬಿಯಾ ಅಂತೇಳಿ ಕರೀತಾರೆ. ಇದು ಕೂಡ ಸಾಕು ಪ್ರಾಣಿಗಳು ಕಚ್ಚೋದ್ರಿಂದಾಗಿ, ಅನಿಮಲ್ಸ್ಗಳು ಕಚ್ಚೋದ್ರಿಂದಾಗಿ ಬರುವಂಥದ್ದು. ಹಾಗೆ ಪ್ರಾಣಿ ಕಚ್ಚಿದ್ರೆ ರ್ಯಾಬಿಸ್ ಬರ್ತದೆ, ನಾಯಿ ಕಚ್ಚಿದ್ರೆ ರ್ಯಾಬಿಸ್ ಬರ್ತದೆ. ನಾಯಿ ಕಚ್ಚಿ ರ್ಯಾಬಿಸ್ ಬಂದಿರ್ತಕ್ಕಂಥ ವ್ಯಕ್ತಿ ಇನ್ನೊಬ್ರು ಕಚ್ಚಿದ್ರೆ ಅವ್ರಿಗೂ ರ್ಯಾಬಿಸ್ ಬರ್ತದೆ. ಆ ಕಾರಣಕ್ಕೋಸ್ಕರವಾಗಿ ಅವ್ರನ್ನ ಸೀರಿಯಸ್ ಆಗಿ ಅವ್ರನ್ನ ಕ್ವಾರಂಟೈನ್ ಮಾಡ್ತಕ್ಕಂಥದ್ದು. ಅದು ಯಾವಾಗಲೂ ಎಫೆಕ್ಟ್ ಆಗ್ಬೋದು. ಇನ್ನೊಂದು 25 ವರ್ಷ 30 ವರ್ಷ ಆದ್ಮೇಲೆ ರಿಓಪನ್ ಆಗ್ಬೋದು. ನಾಯಿ ಕಡಿತ ಅಂತೂ ಬಹಳ ಡೇಂಜರ್. ಅದು ಎಷ್ಟು ವರ್ಷ ಆದ್ಮೇಲೆ ಬೇಕಾದ್ರೂ ಅದು ರಿಯಾಕ್ಷನ್ ಆಗ್ಬೋದು. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೇಕಾಗ್ತದೆ. ಇನ್ನು ಹೈಪಟೈಟಿಸ್ ಅಂತಕ್ಕಂಥ ಒಂದು ಕಾಯಿಲೆ, ಲಿವರ್ಗೆ ಬರ್ತಕ್ಕಂಥದ್ದು. ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂತಹ ಅಂಗ ಲಿವರ್. ಅಲ್ಲಿ ಲಿವರ್ಗೆ ಏನಾದ್ರು ಹೈಪಟೈಟಿಸ್ ಅಂತಕ್ಕಂಥದ್ದು ಬಂದ್ರೆ ಸ್ಕಿನ್ನು, ಕಣ್ಣು ಮತ್ತು
ಮೀನ್ಸ್ ಇದು ಏನದು ಹ್ಮ್ ಏನದು ಹಳದಿ ರೋಗ, ಹಳದಿ ಏನಂತ ಕರಿತೀರಿ? ಕಾಮಾಲೆ ರೋಗ ಅಂತಿರ್ಲಿ, ಏನದು? ಜಾಂಡಿಸ್. ಜಾಂಡಿಸ್ ಜಾಂಡಿಸ್ ಅಥವಾ ಹೆಪಟೈಟಿಸ್ ಅಂತ ಕರಿತೀವಿ ಇದನ್ನ. ಕಾಯಿಲೆ ಇದು ಲಿವರ್ ಮೇಲೆ ಹೆಚ್ಚು ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು. ನಮ್ಮ ಕಣ್ಣುಗಳು ಮತ್ತು ಚರ್ಮದ ಬಣ್ಣ ಮತ್ತು ಮಲ ಮೂತ್ರ ವಿಸರ್ಜನೆ ಇದೆಲ್ಲವೂ ಕೂಡ ಯೆಲ್ಲೋ ಕಲರ್ಗೆ ಬಂದ್ಬಿಡ್ತದೆ. ಇದರಿಂದಾಗಿ ಯಾಕೆಂತಂದ್ರೆ ಹೈಜಿನಿಕ್ ಅನ್ಹೈಜಿನಿಕ್ ಫುಡ್ ತಿಂದಾಗ ಮತ್ತು ಶುದ್ಧೀಕರಿಸ್ತಿರ್ತಕ್ಕಂಥ ನೀರೆಲ್ಲ ಕುಡಿದಾಗ ಆಗುವಂತ ಸಮಸ್ಯೆ ಇದು. ನೆಕ್ಸ್ಟ್ ಎರಡನೇದು ಬ್ಯಾಕ್ಟೀರಿಯಾಗಳಿಂದ ಹರಡುವಂತಹ ಕಾಯಿಲೆಗಳು. ಬ್ಯಾಕ್ಟೀರಿಯಾಗಳಿಂದ ಹರಡ್ತಕ್ಕಂತಹ ಕಾಯಿಲೆಗಳು, ಅದರಲ್ಲಿ ಬಹಳ ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳಿಂದ ಹರಡ್ತಕ್ಕಂಥದ್ದು ಟಿಬಿ, ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥದ್ದು. ಯೂಶಲಿ ಯಾಕೆಂದ್ರೆ ಲಂಗ್ಸ್ಗೆ ಶ್ವಾಸಕೋಶಕ್ಕೆ ಬರ್ತಕ್ಕಂಥದ್ದು ಮತ್ತು ಜೊತೆಗೆ ಆದ್ಮೇಲೆ ಎಲ್ಲ ಪಾರ್ಟ್ ಆಫ್ ಬಾಡೀಸ್ ಏನಿದೆ ಎಲ್ಲವೂ ಕೂಡ ಎಫೆಕ್ಟ್ ಆಗ್ತಕ್ಕಂಥದ್ದು. ತುಂಬಾ ದಪ್ಪ ಆಗ್ತಾರೆ, ತುಂಬಾ ಕಡಿಮೆ ಸಣ್ಣ ಆಗ್ಬಿಡ್ತಕ್ಕಂಥದ್ದು ಮತ್ತು ತುಂಬಾ ವೀಕ್ ಆಗ್ತಕ್ಕಂಥದ್ದು, ವಾಮಿಟಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ವ್ಯಕ್ತಿ ಸಾವಿನ ಹಂತಕ್ಕೆ ತಲುಪುವಂಥದ್ದು. ಶ್ವಾಸಕೋಶ ಸಂಪೂರ್ಣವಾಗಿ ಹೋಲ್ ಆಗ್ಬಿಡುತ್ತದೆ. ಲಿವರ್ ಮತ್ತು ಶ್ವಾಸಕೋಶಕ್ಕೆ ಇನ್ಫೆಕ್ಟ್ ಆಗ್ತಕ್ಕಂಥದ್ದು ಹೋಲ್ ಆಗೋದ್ರ ಮೂಲಕ ಕಾಣಿಸುತ್ತೆ. ಅದು ಎಕ್ಸ್ರೇ ಮಾಡಿಸಿದ್ರೆ ಹೋಲ್ ಆಗಿರೋದು ಕಾಣಿಸುತ್ತೆ. ಅದು ಈ ಅವೊಂದು ರೀತಿ ಹುಳುಗಳು, ಈ ಬ್ಯಾಕ್ಟೀರಿಯಾಗಳಿದಾವಲ್ಲ ಅವು ಬಹಳ ಅದು ನೆನ್ಕೊಂಡ್ರೆ ಭಯ ಆಗ್ತದೆ. ಇವತ್ತು ಅದನ್ನ ಬಹಳಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗ್ತದೆ. ಮತ್ತು ಈ ಬ್ಯಾಕ್ಟೀರಿಯಾಗಳಿಂದಾಗಿ ಬರ್ತಕ್ಕಂಥ ಕಾಮನ್ ಡಿಸೀಸ್ ಕಾಲರಾ, ಬಹುಶಃ ಎಲ್ಲ ಕೇಳಿರ್ತೀರಿ. ಈ ಹಿಂದೆ ಕಾಲರಾ ಮತ್ತು ಪ್ಲೇಗ್ ಬಂದಂತ ಸಂದರ್ಭದಲ್ಲಿ ಇಡೀ ಗ್ರಾಮವನ್ನೇ ತ್ಯಜಿಸಿ ಹೊಲ ಮನೆ ಅಥವಾ ಹೊಲಗಳ ಗದ್ದೆಗಳ ಹತ್ರ ಮನೆಗಳನ್ನ ಕಟ್ಕೊಳ್ತಾ ಇದ್ರು. ಯಾಕೆಂದ್ರೆ ಆ ಜಾಗವನ್ನ ಫಸ್ಟ್ ಬಿಡಬೇಕಿತ್ತು. ಯಾಕೆಂದ್ರೆ ಕಾಲರಾ ಬಂದ್ರೆ, ಪ್ಲೇಗ್ ಬಂದ್ರೆ ಮೊದಲು ಇಲಿಗಳು ಸತ್ತೋಗ್ತಿದ್ವಂತೆ. ಅದು ಮುನ್ಸೂಚನೆ. ಇಲ್ಲಿ ಸತ್ತೋಗ್ತಾ ಇದಾವೆ ಅಂತಂದ್ರೆ ಮನುಷ್ಯರಿಗೆ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ನಂತರ ಇಮಿಡಿಯೇಟ್ ಆಗಿ ಆ ಜಾಗವನ್ನ ಬಿಟ್ಟು 6 ತಿಂಗಳು, ವರ್ಷ ಹೊಲಗಳ ಹತ್ರ ಮನೆಗಳನ್ನ ಕಟ್ಕೊಂಡು ವಾಸ, ಅಂದ್ರೆ ಆ ಸ್ಥಳವನ್ನ ಬಿಡಬೇಕು. ಸೋಷಿಯಲ್ ಡಿಸ್ಟೆನ್ಸ್, ಒಬ್ರು ಪಕ್ಕ ಒಬ್ರು ಇರಬಾರ್ದು. ಒಂದು ಸಾಂಕ್ರಾಮಿಕ ರೋಗ, ಆ ಕಾರಣಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಇದು ವಾಮಿಟಿಂಗು ಜಾಸ್ತಿ ಆಗ್ತಿತ್ತು. ಆ ಕಾರಣಕ್ಕೋಸ್ಕರ ಇದಕ್ಕೆ ಟ್ರೀಟ್ಮೆಂಟ್ ಏನಂದ್ರೆ ಬಾಯ್ಲ್ಡ್ ವಾಟರ್ ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಆಗ್ತಕ್ಕಂಥ ಅಂಶ. ಮತ್ತು ವ್ಯಾಕ್ಸಿನೇಷನ್, ಕಾಲರಾಗೆ ಹಿಂದೆ ಸಂಪೂರ್ಣವಾಗಿ ವ್ಯಾಕ್ಸಿನೇಷನ್ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಹೋಗ್ತದೆ. ಇದು ದಿಪ್ತೀರಿಯಾ ಅಂತೇಳಿ ಒಂದು ಕಾಯಿಲೆ. ಇದು ದಿಪ್ತೀರಿಯಾ ಅಂತಕ್ಕಂಥದ್ದು ಮಕ್ಕಳ ಗಳಗಂಟ ಕಾಯಿಲೆ ಅಂತ ಕರೀತಾರಲ್ಲ, ಗಳಗಂಟ ಮಕ್ಕಳಿಗೆ ಬರ್ತಕ್ಕಂಥದ್ದು, ಥ್ರೋಟ್ ಎಫೆಕ್ಟ್ ಆಗ್ತಕ್ಕಂಥದ್ದು ಇದೆಯಲ್ಲ, ಅದು ಚಿಲ್ಡ್ರನ್ಸ್ ಬರ್ತಕ್ಕಂಥದ್ದು, ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತ ಕಾಯಿಲೆ ಇದು ಕೂಡ. ಇನ್ನು ಟೆಟಾನಸ್ ಅಂತೇಳಿ, ಇದು ಕೂಡ ಏನು ಅಶುಚಿತ್ವ ಇರ್ತಕ್ಕಂತಹ ಜಾಗಗಳಲ್ಲಿ ಬರ್ತಕ್ಕಂಥದ್ದು. ಮಣ್ಣಿನಲ್ಲಿ ಅಶುಚಿತ್ವದಿಂದ ಕೂಡಿರ್ತಕ್ಕಂಥ ಮಣ್ಣಿನಲ್ಲಿ ಆಟ ಆಡ್ತಕ್ಕಂತಹ ಮಕ್ಕಳುಗಳಿಗೆ ಬರ್ತಕ್ಕಂಥದ್ದು ಸ್ಕಿನ್ ಡಿಸೀಸ್ ಆಗ್ತಕ್ಕಂತಹ ಒಂದು ಅಂಶ. ಇನ್ನೊಂದು ಪೆರ್ಟಾಸಿಸ್ ಅಂತೇಳಿ, ಇದು ಕೆಮ್ಮು, ಒಣ ಕೆಮ್ಮು ಅಂತ ಕರಿತೀವಲ್ಲ, ಒಣ ಕೆಮ್ಮು ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಇದು ಕೂಡ ಮಕ್ಕಳಿಗೆ ಆರಂಭದ ದಿನಗಳಲ್ಲಿ ಮಕ್ಕಳಿಗೆ ಬರುವಂಥದ್ದು, ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಇದಾಗಿರುತ್ತದೆ. ಕೆಲವು ಮಕ್ಕಳು ಚಿಕ್ಕ ಮಕ್ಕಳುಗಳು ಇದ್ದಂಥ ಸಮಯದಲ್ಲಿ ಹಸುಗುಸುಗಳಾಗಿದ್ದಾಗ ಅದನ್ನು ಬೇರೆ ಕಡೆ ಕೊಟ್ಟಿದಾಗ ಅವರು ಯಾರೋ ಒಬ್ರು ಕೆಮ್ಮಿದ್ರೆ ಅದರಿಂದ ಇವು ಬ್ಯಾಕ್ಟೀರಿಯಾಗಳು ಒಬ್ಬರಿಂದ ಒಬ್ರು ಪಾಸ್ ಆಗ್ತದೆ. ಹಾಗಾಗಿ ಬರುವಂತಹ ಅಂಶಗಳು. ಇನ್ನು ಪೆನುಮಿನಿಯಾ ಅಂತೇಳಿ ಲಂಗ್ಸ್ ಬ್ಯಾಕ್ಟೀರಿಯಾಗಳು ಒಕ್ಕೋದ್ರಿಂದಾಗಿ ಬರ್ತಕ್ಕಂಥ ಮತ್ತೊಂದು ಕಾಯಿಲೆ. ಕಾಲರಾ ಬಗ್ಗೆ ನಾವು ಈಗ ನೋಡಿದ್ದೇವೆ. ಇದಿಷ್ಟು ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಅಂಟು ರೋಗಗಳು ಒಬ್ಬರಿಂದ ಒಬ್ಬರಿಗೆ. ಮೂರನೇದು ಪ್ರೊಟೋಜಿಯಾ ಅಂತ. ಪ್ರೊಟೋಜೋआ ಅಂತಂದ್ರೆ ಇವು ಕೂಡ ಉದಾಹರಣೆಗೆ ಮಲೇರಿಯಾ ಅದರ ಒಂದು ಬಹಳ ಮುಖ್ಯವಾದ ಉದಾಹರಣೆ. ಪ್ಲಾಸ್ಮೋಡಿಯಂ ಅಂತ ಹೇಳಿ ರಕ್ತದ ಕಣಗಳಲ್ಲಿ ಅವುಗಳ ಮೂಲಕ ಆಗುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ
ಕಚ್ಚುವಾಗ ಅದರಿಂದ ರಕ್ತವನ್ನ ಹೀರ್ಕೊಂಡಾಗ ಅದರಿಂದ ರಕ್ತದ ಮೂಲಕ ಬಂದು ಬೇರೆಯವರಿಗೆ ಬೈಟ್ ಮಾಡಿದಾಗ ಅದು ಒಬ್ಬರಿಂದ ಒಬ್ಬರಿಗೆ ಆಗ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಇದರಲ್ಲಿ ದೊಡ್ಡ ಪ್ರಮಾಣದ ಜ್ವರ, ತಲೆನೋವು ಈ ತರದ್ದು ಬಂದು ಮಲೇರಿಯಾ ಬಹಳ ಸೀರಿಯಸ್ ಮ್ಯಾಟರ್ ಆಗುವಂಥದ್ದು ಕೂಡ ಕಂಡು ಬರ್ತಾ ಹೋಗ್ತದೆ. ಇನ್ನು ಎಂಟೋಮೋಬಿಯಾ, ಡೈರಾಹೋರಾ ಈ ತರದ ಒಂದಷ್ಟು ಕಾಯಿಲೆಗಳಿದಾವೆ. ಇವು ಹೆಚ್ಚು ತುಂಬಾ ತಲೆನೋವು ಬರ್ತಕ್ಕಂತಹ ರೀತಿಯಲ್ಲಿ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು. ಇದಕ್ಕೆ ಫುಡ್ ಬಹಳ ಮುಖ್ಯವಾಗಿ ತಕ್ಕೊಳ್ಬೇಕಾಗ್ತದೆ. ಬಿಸಿ ನೀರನ್ನ ಕುಡಿಯುವಂಥದ್ದು. ಎಸ್, ಲಾಡಿ ಹುಳು ಅಂತೇಳಿ ನಮ್ಮ ಹ್ಯೂಮನ್ ಬಾಡಿ ಒಳಗಡೆ ಹುಳುಗಳು ಪ್ರಾರಂಭ ಆಗ್ತವೆ. ಇದೊಂದು ರೀತಿ ಭಯಾನಕವಾಗಿರುವಂತಹ ಕಾಯಿಲೆ, ಟಿನೇಸಿಯಾಸ್ ಅಂತೇಳಿ. ಇದು ಊಟ ಮಾಡಿದಂತಹ ಸಂದರ್ಭದಲ್ಲಿ ಅದು ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಆಗದೆ ಇದ್ರೆ, ಫುಡ್ ಡೈಜೆಸ್ಟ್ ಆಗದೆ ಇದ್ರೆ, ಅಥವಾ ಇನ್ಫೆಕ್ಷನ್ ಆದ್ರೆ, ಫುಡ್ ಇನ್ಫೆಕ್ಷನ್ ಆದ್ರೆ, ಅಥವಾ ಸರಿಯಾದ ರೀತಿಯಲ್ಲಿ ಆಹಾರವನ್ನ ಬೇಯಿಸಿ ತಿನ್ನದೇ ಇದ್ರೆ, ಆತರವಾಗಿ ತಿನ್ನುವಂಥದ್ದು, ಹೋಟೆಲ್ಗಳಲ್ಲಿ ಅರ್ಧಂಬರ್ಧ ಬೇಯಿಸಿರ್ತಕ್ಕಂಥ ಆಹಾರ ಮತ್ತು ಮಾಂಸ, ಲಾಡಿ ಹುಳು ಇದು ಯಾರು ನಾನ್ ವೆಜ್ ಅನ್ನ ಹೆಚ್ಚು ಪ್ರಮಾಣದಲ್ಲಿ ಸೇವಿಸ್ತಾ ಹೋಗ್ತಾ ಇರ್ತಾರೋ ಅವರಲ್ಲಿ ಬರ್ತಕ್ಕಂತಹ ಹುಳುಗಳು ಅಂದ್ರೆ ಸಣ್ಣ ದಾರದ ರೀತಿಯಲ್ಲಿ, ಜಸ್ಟ್ ಯು ಸಿ ಹಿಯರ್, ಹುಳು ಇದೆಯಲ್ಲ, ಇದು ಮಾನವನ ಅಂಗಾಂಗದಲ್ಲಿ ಅಂದ್ರೆ ಜಠರದ ಒಳಗಡೆ ಬೆಳ್ಕೊಳ್ಳುತ್ತೆ. ಯಾರು ಹೆಚ್ಚು ನಾನ್ ವೆಜ್ ಅನ್ನ ತಿಂತಾರೋ, ಮತ್ತೆ ಅರ್ಧಂಬರ್ಧ ಬೇಯಿಸೋದು, ಟೇಸ್ಟ್ ಇರಲ್ಲ ಅಂತ ಹೇಳಿ ಹೋಟೆಲ್ಗಳಲ್ಲಿ ತುಂಬಾ ಚೆನ್ನಾಗಿ ಬೆಂದ್ಬಿಟ್ರೆ ಟೇಸ್ಟ್ ಇರಲ್ಲ ಮತ್ತು ಅದನ್ನ ತಿನ್ನಕ್ಕಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅರ್ಧಂಬರ್ಧ ಬೇಯಿಸೋದು, ಅರ್ಜೆಂಟ್ ಬೇಯಿಸೋದು, ಅದನ್ನ ತಿನ್ನೋದು, ಅದು ಡೈಜೆಸ್ಟ್ ಆಗಲ್ಲ. ಪ್ರೆಷರ್ ಜಾಸ್ತಿ ಆದ ಸಂದರ್ಭದಲ್ಲಿ ಹೀಗೆ ಒಳಗಡೆ ಹುಳುಗಳು ಪ್ರಾರಂಭ ಆಗ್ತವೆ. ನೋಡಿ, ಟೇಪ್ ವಾರ್ಮ್ ಅಂತೇಳಿ ಕಾಣಿಸ್ತಾ ಇದೆಯಲ್ಲ, ಟೇನಿಯಾಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಇದು ಒಳಗಡೆ ಓಡಾಡೋದ್ರಿಂದ ಹೊಟ್ಟೆ ನೋವು ಬರ್ತಕ್ಕಂಥದ್ದು ಅಥವಾ ಕರುಳಿನ ಹುಣ್ಣು ಆಗ್ತಕ್ಕಂಥದ್ದು, ಇಂಥದ ಕೆಲವು ಕಾಯಿಲೆಗಳು ಹ್ಯೂಮನ್ ಬೀಯಿಂಗ್ಸ್ ನ ಹೊಟ್ಟೆ ಒಳಗಡೆ ಬರ್ತಕ್ಕಂಥದ್ದು. ಮಾನವನ ಅಂಗಾಂಗಗಳ ಅದರಲ್ಲೂ ಕೂಡ ಈ ಡೈಜೆಸ್ಟಿಂಗ್ ಸಿಸ್ಟಮ್ ಏನಿದೆ ಅದರೊಳಗಡೆ, ಆ ಕಾರಣಕ್ಕೋಸ್ಕರವಾಗಿ ಏನೇ ತಿಂದ್ರು ಕೂಡ ಅದು ಡೈಜೆಸ್ಟ್ ಆಗ್ಬೇಕು, ಬಹಳ ಸುಲಭವಾಗಿ ಡೈಜೆಸ್ಟ್ ಆಗುವಂತ ರೀತಿಯಲ್ಲಿ ಇರ್ಬೇಕು. ಈ ತರದ ಒಂದಷ್ಟು ಡಿಸೀಸ್ಗಳು ಇದೇನಾಗುತ್ತೆ, ಮಾನವನ ಶರೀರದಲ್ಲಿ ಇದ್ದು ಈ ಹುಳು ಏನಾದ್ರೂ ಡಿಸ್ಚಾರ್ಜ್ ಆದ್ರೆ, ನಮ್ಮ ಟಾಯ್ಲೆಟ್ ಮೂಲಕ ಏನಾದ್ರು ಡಿಸ್ಚಾರ್ಜ್ ಆದ್ರೆ, ಇದ್ರ ಮೇಲೆ ಏನಾದ್ರೂ ನೊಣಗಳು ಕುಳಿತು ಬಂದು ಯಾರಾದ್ರೂ ಊಟ ಮಾಡುವಂತ ಆಹಾರದ ಮೇಲೆ ಕುಳಿತುಕೊಂಡ್ರೆ, ಅವರು ಆಹಾರವನ್ನ ತಿಂದ್ರೆ ಅವರು ಕೂಡ ಈ ತರದ ಒಂದು ಡಿಸೀಸ್ ಪ್ರಾರಂಭ ಆಗ್ತದೆ, ಸೋಂಕು ಹರಡುತ್ತೆ ಅನ್ನುವಂಥದ್ದು. ಹೀಗೆ ಇನ್ನು ಕಾಯಿಲೆಯನ್ನು ತಡೆಯುವಂತಹ ಅಂಶಗಳು, ಇಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಫಾರ್ ಡಿಸೀಸ್, ಕಾಯಿಲೆಯನ್ನು ತಡೆಗಟ್ಟುವಂತಹ ಅಂಶಗಳು. ಟೈಮ್ ಆದಾಗ ಹೇಳಿ. ನಾವು ಯಾವಾಗಲೂ ಹೇಳ್ತಕ್ಕಂಥದ್ದು ಒಂದು ವಿಷಯ, ಸಾಮಾನ್ಯವಾಗಿ ಏನಪ್ಪ, ಅದೇ ಸರ್ 1 ಗಂಟೆ ಆಯ್ತು. ಆಯ್ತಾ? ಹಾಗಿದ್ರೆ ನೀವು ಡಿಸ್ಚಾರ್ಜ್ ಆಗಿ ಔಟ್ ಆಗ್ಬೋದು. ಒಂದು ಕಾಲ್ವರೆಗೂ ಮಾಡಿ, ನೀವು 12 ಕಾಲಕ್ಕೆ ತಗೊಂಡಿದ್ದೀರಾ? ನನಗೆ ಬೇರೆ ಕ್ಲಾಸ್ ಇದೆ. ಹಾ ಸರ್, ನನಗೆ ಕಂಟಿನ್ಯೂಸ್